ದಾವಣಗೆರೆ ದಕ್ಷಿಣ ಸಮರ್ಥ ಮಲ್ಲಿಕಾರ್ಜುನ ಅವರಿಗೆ ಟಿಕೆಟ್ ನೀಡಿದ ಹಿನ್ನೆಲೆಯಲ್ಲಿ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ವಿರುದ್ಧ ಟಿ ಶಫೀವುಲ್ಲಾ ಕೆಂಡಾಮಂಡಲರಾಗಿದ್ದಾರೆ. ದಾವಣಗೆರೆ ದಕ್ಷಿಣ ಸಮರ್ಥ ಮಲ್ಲಿಕಾರ್ಜುನಿಗೆ ಟಿಕೆಟ್ ನೀಡಿರತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ವಿರುದ್ಧ ಟಿ ಶಫೀವುಲ್ಲಾ ಕೆಂಡಾಮಂಡಲರಾಗಿದ್ದಾರೆ. ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ರಾಜ್ಯ ಮಾಜಿ ಕಾರ್ಯದರ್ಶಿ ಟಿ ಶಫೀವುಲ್ಲಾ ಅವರು ಕಾಂಗ್ರೆಸ್ ಗೆದ್ದಿರೋದು SC ST OBC ಅಲ್ಪಸಂಖ್ಯಾತರ ಮತಗಳಿಂದ. ಅಲ್ಪಜಾತಿಯವರು ಯಾರೂ ಕೂಡ ಕಾಂಗ್ರೆಸ್ಗೆ ವೋಟ್ ಹಾಕಿಲ್ಲ. ಕಾಂಗ್ರೆಸ್ನಿಂದ ಲಿಂಗಾಯತರು ನಿಂತ ಸಂದರ್ಭದಲ್ಲಿ ಲಿಂಗಾಯತರೇ ಕಾಂಗ್ರೆಸ್ಗೆ ವೋಟ್ ಹಾಕಿಲ್ಲ. ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸ್ತೀನಿ ಅಂದಿದ್ರು. ಆದರೆ ಈಗ ಉಲ್ಟಾ ಹೊಡೆದಿದ್ದು ಅಲ್ಪಸಂಖ್ಯಾತರಿಗೆ ಮೋಸ ಮಾಡಿದ್ದಾರೆ. ಇವತ್ತು ಕರ್ನಾಟಕದ ಮುಸ್ಲಿಮರು ಆಲೋಚನೆ ಮಾಡ್ತಕ್ಕಂಥ ಒಂದು ಟೈಮ್ ಬಂದಿದೆ. ಬಿಜೆಪಿ ಬಂದರೆ ಹೆದರಲ್ಲ, ಕಾಂಗ್ರೆಸ್ ಏನು ಮಾಡಿದೆ ಅಂತ ನಮ್ಗೆ ಗೊತ್ತು. ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ವಿರುದ್ಧ ಟಿ ಶಫೀವುಲ್ಲಾ ಅವರು ಇದೀಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗಗಳು, ತಳ ಸಮುದಾಯಗಳೇ ಅವ್ರು ಕೈ ಹಿಡಿದಿರೋದು. ಯಾವರೇ ಮೇಲ್ಜಾತಿ ವರ್ಗದವರು ಅಲ್ಲಿ ಕಾಂಗ್ರೆಸ್ಗೆ ಓಟ್ ಹಾಕಿಲ್ಲ. ಬೂತ್ ವೈಸು ನೀವು ಬೇಕಾದ್ರೆ ಅಲ್ಲಿ ಸ್ಟೇಟ್ಮೆಂಟ್ ತೊಗೊಳ್ಳಿ, ಹಂಗೆ ಇದೆ ಇತಿಹಾಸ. ಲಿಂಗಾಯತರು ನಿಂತ್ಕೊಂಡ್ರು ಕೂಡ ಲಿಂಗಾಯತರಿಗೆ ಕಾಂಗ್ರೆಸ್ಸು ಓಟ್ಗಳನ್ನ ನಿರಾಕರಣೆ ಮಾಡಿದ್ದಾರೆ. ಕಳ್ಸತಿ ಕೂಡ ಅದನ್ನು ಮುಕ್ತ ಕಂಠದಿಂದ ಹೇಳಿದ್ದಾರೆ. SS ಅವರು ಮುಸ್ಲಿಮರಿಂದ, ದಲಿತರಿಂದ, ಬೇರೆ ಅಲ್ಪಸಂಖ್ಯಾತರಿಂದ ಎಲ್ಲರಿಂದ ನಾನು ಗೆದ್ದಿರೋದು, ನಮಗೆ ಓಟ್ ಹಾಕಿಲ್ಲ ಅಂತೇಳಿ. ಅದ್ರ ಜೊತೆಯಲ್ಲಿ ಪ್ರಾಮಿಸ್ ಮಾಡಿದ್ದಾರೆ ಅವರು, ನೆಕ್ಸ್ಟು ನಾನು ನಿಮಗೆ ಅಲ್ಪಸಂಖ್ಯಾತರಿಗೆ ನಾನಿಲ್ಲಿ ಬೆಳೆಸ್ತೀನಿ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸ್ತೀನಿ, ಅಲ್ಪಸಂಖ್ಯಾತರಿಗೆ MLA ಮಾಡ್ತೀನಿ ಅಂತೇಳಿ, ಇದು ಲಾಸ್ಟು ನನಗೆ ಕೊನೆಯ ಅವಕಾಶ ಕೊಡಿ ಅಂತೇಳಿ ಅವರೇ ಹೇಳಿ ಇವತ್ತು ಇಲ್ದಾಗ ಅವ್ರ ಮಗ ಈ ಥರ ಉಲ್ಟಾ ಹೊಡೆದಿರೋದು ಇಡೀ ಅಲ್ಪಸಂಖ್ಯಾತರಿಗೆ ಅಹಿಂದ ವರ್ಗಕ್ಕೆ ಮಾಡಿರೋ ಕಟ್ಟ ಕಡೆಯ ದೊಡ್ಡ ಮೋಸ ಅಂತ ನಾನು ಹೇಳ್ತೀನಿ. ಹಾಗಾಗಿ ಇದನ್ನು ನಾವು ಅವರೇನೋ ನಯಸ್ ಮಾಡಿರ್ಬೋದು ಅಲ್ಪಸಂಖ್ಯಾತರಿಗೆ ರಾತ್ರಿ, ಯಾರೋ ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಮತ್ತೊಬ್ರು ಇರ್ಬೋದು, ಮತ್ತೊಮ್ಮೆ ಕೊಡ್ತೀನಿ ಇನ್ನೊಮ್ಮೆ ಕೊಡ್ತೀನಿ ಅಂತೇಳಿ ಇಡೀ ಕರ್ನಾಟಕದ ಮುಸ್ಲಿಮರು ಇವತ್ತು ಇದನ್ನು ಆಲೋಚನೆ ಮಾಡೋಂಥ ಇದು ಬಂದಿದೆ, ಸ್ಥಿತಿ ಬಂದಿದೆ ನಮಗೆ. ಇಲ್ಲಿ ವರ್ಷದಿಂದ ಇಲ್ಲಿವರೆಗೂ ನಾವು ಏನೂ ಕೇಳಿಲ್ಲ. ನಾವು ಜನಸಂಖ್ಯೆ ಆಧಾರದ ಮೇಲೆ ಕೇಳಿದ್ರೆ 34 ಸೀಟು 35 ಸೀಟ್ ಕೊಡಬೇಕು ನಮಗೆ. ಕಾಂಗ್ರೆಸ್ನವರು ಎಷ್ಟು ಕೊಡ್ತಾ ಇದ್ದಾರೆ? ನಾವು ಕೊಟ್ಟರು ತೊಗೊಳ್ಳಲ್ಲ BJPಯಿಂದ. ಮತ್ತು ನಮ್ಗೆ ಯಾರು ಕೊಡಬೇಕು? ಕಾಂಗ್ರೆಸ್ ತಾರೆ ಕೊಡಬೇಕು. ಗೆಲ್ಲುವಂಥ ಅವಕಾಶ ಇದ್ರೂ ಕಾಂಗ್ರೆಸ್ ಕೊಡಲ್ಲ ಅಂದರೆ ಮತ್ತೆ ಮುಸ್ಲಿಮರು ಕಾಂಗ್ರೆಸ್ ವಿರೋಧಿನ ಅಥವಾ ಸ್ನೇಹಿತನ ನಾವೀಗ ಅರ್ಥ ಮಾಡ್ಕೋಬೇಕು. ಇದು ಎಲ್ಲ ಕಡೆಗೂ ಚರ್ಚೆ ಆಗ್ತಾಯಿದೆ. ನಾವು ಅಕ್ಕ ಮಾಯಾವತಿಯವರು ಹೇಳ್ದಂಗೆ ನಾವು ಸೋಲಿಸ್ತೀವಿ, ಆಮೇಲೆ ಚುನಾವಣೆ ಇತಿಹಾಸ ನೋಡಿಕೊಂಡ್ರೆ ಅಲ್ಲಿ ಕಾಂಗ್ರೆಸ್ ಇಲ್ಲವರೆಗೂ ಗೆದ್ದಿರೋದು ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗಗಳು, ತಳ ಸಮುದಾಯಗಳೇ ಅವ್ರು ಕೈ ಹಿಡಿದಿರೋದು. ಯಾವರೇ ಮೇಲ್ಜಾತಿ ವರ್ಗದವರು ಅಲ್ಲಿ ಕಾಂಗ್ರೆಸ್ಗೆ ಓಟ್ ಹಾಕಿಲ್ಲ. ಬೂತ್ ವೈಸು ನೀವು ಬೇಕಾದ್ರೆ ಅಲ್ಲಿ ಸ್ಟೇಟ್ಮೆಂಟ್ ತೊಗೊಳ್ಳಿ, ಹಂಗೆ ಇದೆ ಇತಿಹಾಸ. ಲಿಂಗಾಯತರು ನಿಂತ್ಕೊಂಡ್ರು ಕೂಡ ಲಿಂಗಾಯತರಿಗೆ ಕಾಂಗ್ರೆಸ್ಸು ಓಟ್ಗಳನ್ನ ನಿರಾಕರಣೆ ಮಾಡಿದ್ದಾರೆ. ಕಳ್ಸತಿ ಕೂಡ ಅದನ್ನು ಮುಕ್ತ ಕಂಠದಿಂದ ಹೇಳಿದ್ದಾರೆ. SS ಅವರು ಮುಸ್ಲಿಮರಿಂದ, ದಲಿತರಿಂದ, ಬೇರೆ ಅಲ್ಪಸಂಖ್ಯಾತರಿಂದ ಎಲ್ಲರಿಂದ ನಾನು ಗೆದ್ದಿರೋದು, ನಮಗೆ ಓಟ್ ಹಾಕಿಲ್ಲ ಅಂತೇಳಿ. ಅದ್ರ ಜೊತೆಯಲ್ಲಿ ಪ್ರಾಮಿಸ್ ಮಾಡಿದ್ದಾರೆ ಅವರು, ನೆಕ್ಸ್ಟು ನಾನು ನಿಮಗೆ ಅಲ್ಪಸಂಖ್ಯಾತರಿಗೆ ನಾನಿಲ್ಲಿ ಬೆಳೆಸ್ತೀನಿ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸ್ತೀನಿ, ಅಲ್ಪಸಂಖ್ಯಾತರಿಗೆ MLA ಮಾಡ್ತೀನಿ ಅಂತೇಳಿ, ಇದು ಲಾಸ್ಟು ನನಗೆ ಕೊನೆಯ ಅವಕಾಶ ಕೊಡಿ ಅಂತೇಳಿ ಅವರೇ ಹೇಳಿ ಇವತ್ತು ಇಲ್ದಾಗ ಅವ್ರ ಮಗ ಈ ಥರ ಉಲ್ಟಾ ಹೊಡೆದಿರೋದು ಇಡೀ ಅಲ್ಪಸಂಖ್ಯಾತರಿಗೆ ಅಹಿಂದ ವರ್ಗಕ್ಕೆ ಮಾಡಿರೋ ಕಟ್ಟ ಕಡೆಯ ದೊಡ್ಡ ಮೋಸ ಅಂತ ನಾನು ಹೇಳ್ತೀನಿ. ಹಾಗಾಗಿ ಇದನ್ನು ನಾವು ಅವರೇನೋ ನಯಸ್ ಮಾಡಿರ್ಬೋದು ಅಲ್ಪಸಂಖ್ಯಾತರಿಗೆ ರಾತ್ರಿ. ರಾಜ್ಯ ಮಾಜಿ ಕಾರ್ಯದರ್ಶಿಯಾಗಿರತಕ್ಕಂಥ ಟಿ ಶಫೀವುಲ್ಲಾ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ನಿಮ್ಮ ಮಾತನ್ನು ಕೇಳಿಸ್ಕೊಂಡ್ವಿ ಇವಾಗ. ಹಾಂ ಸರ್. ಈಗ ದಾವಣಗೆರೆ ದಕ್ಷಿಣ ಆ ಒಂದು ಭಾಗಕ್ಕೆ ಸಮರ್ಥ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ನೀಡಿರತಕ್ಕಂಥದ್ದು, ಆ ಒಂದು ವಿಚಾರವಾಗಿ ನೀವು ಕೆಂಡಾಮಂಡಲರಾದ್ರಿ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್, ಕಾಂಗ್ರೆಸ್ನಲ್ಲಿ ಸಾಮಾಜಿಕ ನ್ಯಾಯ ಸತ್ತೋಗಿದೆ. ಸಾಮಾಜಿಕ ನ್ಯಾಯ ಏನಾದರೂ ಇದ್ದಿದ್ರೆ ಕಾಂಗ್ರೆಸ್ನಲ್ಲಿ ಆ ಸಮುದಾಯಕ್ಕೆ ನ್ಯಾಯ ಒದಗಿಸ್ಕೊಡ್ತಾ ಇತ್ತು. ಇಷ್ಟು ವರ್ಷ ಆ ಸಮುದಾಯಗಳು, ಮುಸ್ಲಿಂ ಸಮುದಾಯ ಇರ್ಬೋದು, ತಳ ಸಮುದಾಯಗಳು ಇರ್ಬೋದು, ಕಾಂಗ್ರೆಸ್ನ ನೆಚ್ಕೊಂಡು ಬಂದಿದ್ರು. ಜನಸಂಖ್ಯೆ ಆಧಾರದ ಮೇಲೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಷ್ಟು ಟಿಕೆಟ್ ಕೊಡಬೇಕಾಗಿತ್ತು, ಇಲ್ಲವರೆಗೂ ಅಷ್ಟು ಟಿಕೆಟ್ ಕೊಟ್ಟಿಲ್ಲ. ಇರೋದು ಕೂಡ 2 ಅಂಕೆ ದಾಟಿಲ್ಲ ಇರೋ MLAಗಳು, ಮುಸ್ಲಿಂ MLAಗಳು. 80-85 ಸಾವಿರ ವೋಟರ್ ಇರುವಂತ ಒಂದು ಜಾಗದಲ್ಲಿ ಕೂಡ ಇವರು ಟಿಕೆಟ್ ಕೊಡಲ್ಲ ಅಂದ್ರೆ ಬೇರೆ ಇನ್ನ ಕ್ಷೇತ್ರದಲ್ಲಿ ಏನ್ ಕೊಡ್ತಾರೆ ಇವರು ನಮ್ಗೆ ಹೇಳಿ ಸರ್ ನೋಡೋಣ. ಹೌದೌದು
ಕರೆಕ್ಟ್. ಇಷ್ಟು ಒಂದು ಅನ್ಯಾಯ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲ ಕರ್ನಾಟಕದ ಎಲ್ಲ ಮುಸ್ಲಿಮರು ಆತ್ಮಾವಲೋಕನ ಮಾಡ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಮುಸ್ಲಿಮ್ರನ್ನ ಎಷ್ಟು ಸ್ಥಾನದಲ್ಲಿ ಇಕ್ಕಿದೆ ಅಂತ ಇವತ್ತು ನಡೀತಾ ಇದೆ ಸರ್. ಇನ್ನು ಮೀಟಿಂಗ್ಗಳು ನಡೀತಾ ಇದೆ. ನಾವಂತೂ ಬಂಡಾಯನೆ. ಎಲ್ಲ ಒಂದ್ ಕಡೆ ಅನುಕಂಪ ತೋರಿಸ್ತಾ ಇದ್ದಾರೆ ಅಂತ ಅನ್ಸಲ್ವಾ ಸರ್? ಅದ ಸರ್, ಹೇಗೆ ಅಂದ್ರೆ ಅನುಕಂಪ, ತಂದೆ ತೀರಿ ಹೋದ್ರೆ ಅಕಸ್ಮಾತ್ ತಂದೆ ದೈವಾಧೀನರಾದ್ರೆ ಮಗನಿಗೆ ಕೊಡ್ಬೇಕು ಅಲ್ವಾ? ಹೌದು. ಇದು ಕಾಂಗ್ರೆಸ್ ನಲ್ಲಿ ನಡೆದು ಬಂದ ದಾರಿ ಇಲ್ಲೇವರೆಗೂ. ಈ ಅಜ್ಜ ತೀರೋಗಿದ್ದು ಮೊಮ್ಮಗನಿಗೆ ಕೊಟ್ಟಿರೋದು ಕಾಂಗ್ರೆಸ್ ಇತಿಹಾಸದಲ್ಲಿ ಇದು ಮೊದಲಲ್ವಾ ಸರ್? ಇದು ಎಲ್ರಿಗೂ ಗೊತ್ತಾಗುತ್ತೆ ಸರ್. ಇದು ಪಕ್ಷ ರಾಜಕಾರಣ ಅಥವಾ ಜಾತಿ ರಾಜಕಾರಣ ಅನ್ನೋದು ಕಾಂಗ್ರೆಸ್ನ ಇರೋರಿಗೆ ಅಲ್ಲ, ಬೇರೆ ಸಮುದಾಯದವರೆಗೂ ಇದು ಬಹಳ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾ ಇದೆ ಅಲ್ವಾ ಸರ್? ಮೊಮ್ಮಗನಿಗೆ ಟಿಕೆಟ್ ಕೊಡಿದ ಎಲ್ಲಾದ್ರೂ ಇತಿಹಾಸದಲ್ಲಿ ಇದೆಯಾ ಸರ್? ಕೊಡ್ಲಿ, ಕುಟುಂಬದ ಅನುಕಂಪ ನಮಗೂ ಇದೆ, ಅವ್ರಿಗೂ ಇದೆ, ದೊಡ್ಡವರು ಹೋಗಿದ್ದಾರೆ. ಆದ್ರೆ ಮಗನಿಗೆ ಕೊಡ್ಬೋದಲ್ವಾ? ಮೊಮ್ಮಗನಿಗೆ ಕೊಡ್ಬೇಕು ಅಂತ ಹೇಳಿ ಏನಿದೆ ಸರ್? ಅವ್ರಿಗೆ ತುಂಬಾ ಭವಿಷ್ಯ ಇದೆ, ಸಮರ್ಥ ಅವ್ರಿಗೆ ಭವಿಷ್ಯ ಇದೆ. ಈಗಿನ ಅವರಿನ್ನ ಯುವಕರು. ಆದ್ರೆ ನಮ್ದು ಅನಿಸಿಕೆ ಏನಂದ್ರೆ, ಮಲ್ಲಿಕಾರ್ಜುನ ಶಿವಶಂಕರಪ್ಪ ಸರ್ ಮೈನಾರಿಟಿಗೆ ಕೊಡ್ತೀವಿ, ಬೆಳೆಸ್ತೀವಿ, ಇದೊಂದ್ಸತಿ ನಮ್ಗೆ ಚುನಾವಣೆಗೆ ಅವಕಾಶ ಮಾಡ್ಕೊಡಿ ಅಂತ ಹೇಳಿದ್ಕೆ ಅಲ್ಲಿರೋ ನಾಯಕರು, ದಾವಣಗೆರೆ ಇರೋ ಎಲ್ಲಾ ನಾಯಕರು ಒಪ್ಪಿ ಅವ್ರಿಗೆ ಮನಸ್ಫೂರ್ತವಾಗಿ ಮತ ಹಾಕಿತ್ತು. ಈ ಸತಿ ಅವ್ರೇನಾದ್ರು ಬದುಕಿದ್ರೆ ಮುಸ್ಲಿಮ್ರಿಗೆ ಟಿಕೆಟ್ ಕೊಡಿಸ್ತಾ ಇದ್ರು. ಅದನ್ನ ಮಲ್ಲಿಕಾರ್ಜುನಪ್ಪ ಸರ್ ಅದನ್ನ ತಂದೆ ಮಾತನ್ನ ಉಳಿಸಿದ್ರೆ ಬಹಳ ದೊಡ್ಡ ವ್ಯಕ್ತಿ ಆಗಾರ ಅವ್ರು ಅಲ್ವಾ? ಇವತ್ತು ಕಾಂಗ್ರೆಸ್ ನಲ್ಲಿ ಇರೋ ಮುಸ್ಲಿಂ ಲೀಡರ್ಗೆಲ್ಲ ಸಿದ್ದರಾಮಯ್ಯನವರು ಬಾಯ್ಕಾಟ್ ಮಾಡಿದ್ದಾರೆ ಸರ್. ಹಾಗಾಗಿ ನಾವು ಜನತೆಗಳು, ಇಲ್ಲಿರೋರು ವೋಟರ್ಸು, ನಾವು ಅವ್ರ ಮಾತು ಕೇಳೋದಿಲ್ಲ. ನಮ್ಗೆ ಅನ್ಯಾಯ ಆಗಿದೆ, ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ಇವತ್ತು ಕರ್ನಾಟಕದ ಮುಸ್ಲಿಮರು ಆಲೋಚನೆ ಮಾಡ್ತಕ್ಕಂತ ಟೈಮ್ ಬಂದಿದೆ ಅಂತ ಹೇಳ್ತೀರಿ? 100% ಸರ್, ಸತ್ಯ ಅದು, ಸತ್ಯ ಸರ್ ಅದು ಅಲ್ವಾ? ವಾಸ್ತವವಾಗಿದೆಯಲ್ಲ ಸರ್? ಹೌದು ಹೌದು. ಎಷ್ಟು ನಮಗೆ 30ರಿಂದ 35 ಟಿಕೆಟ್ ಕೊಡಬೇಕು ಜನಸಂಖ್ಯೆ ಆಧಾರದ ಮೇಲೆ. ಎಡ ಮತ್ತೆ ಬಲ ಹೋದ್ರೆ 80 ಲಕ್ಷ ಜನ ಈಗಿರೋ ಸ್ಟ್ರಾಟಜಿ ಪ್ರಕಾರ ಮುಸ್ಲಿಮ್ರು ಇದೀವಿ ನಾವು. ಮುಸ್ಲಿಮ್ರಿಗೆ ಎಷ್ಟು ಟಿಕೆಟ್ ಕೊಡಿದಾರೆ ಕಾಂಗ್ರೆಸ್ನವರು? ಅವರು ಆತ್ಮಾವಲೋಕನೆ ಮಾಡ್ಕೊಡ್ಲಿ, ಯಾರು ಬೇಡ ಅಂತಾರೆ? ಮಾತೈತ್ರೆ ಸಿದ್ದರಾಮಯ್ಯ ಸಾಹೇಬರು ನಾವು ಸಾಮಾಜಿಕ ನ್ಯಾಯ ಅಧಿಕಾರರು ಅಂತ ಹೇಳ್ತಾರೆ. ಎಲ್ಲಿದೆ ಸಾಮಾಜಿಕ ನ್ಯಾಯ? ನಮ್ಗೆ ಎಲ್ಲಿ ಸಿಕ್ಕಿದೆ ನಮ್ಗೆ, ನಮ್ಮ ಸಮುದಾಯಕ್ಕೆ ಅಲ್ವಾ ಸರ್? ಹೌದು. ಹಾಗಾಗಿ ನಾನು ಕಾಂಗ್ರೆಸ್ ಪಕ್ಷನು ಕೇಳ್ತೇನೆ, ಸಾಮಾಜಿಕ ನ್ಯಾಯ ಹಿನ್ನೆಲೆ ಇದ್ರೆ ನೀವು ಬಿ ಫಾರಂ ಕೊಡಿ ಮುಸ್ಲಿಮರಿಗೆ. 85 ಲಕ್ಷ ಇರೋ ವೋಟರ್ಸ್ ಏನೋ ಅಲ್ಪ ಸ್ವಲ್ಪ ನೀವು ಓಟು, ಕಾಂಗ್ರೆಸ್ ಓಟ್ ಇಲ್ವಾ ಅಲ್ಲಿ? ಯಾಕೆ ಕೇಳಿಸ್ಕೊಳಕ್ ಆಗಲ್ವ ನಿಮ್ಗೆ ಅಲ್ವಾ? ಇದು ನಾನ್ ಕೇಳ್ತಿರೋದಲ್ಲ, ಇಡೀ ಸಮುದಾಯ ಕೇಳ್ತಿರೋ ಪ್ರಶ್ನೆ. ಓಕೆ ಓಕೆ. ಇವಾಗ ಈ ಒಂದು ವಿಚಾರಕ್ಕೆ ತಮ್ಮ ಮುಂದಿನ ಸ್ಟೆಪ್ ಏನ್ ಸರ್? ಏನಿಲ್ಲ ಸರ್, ನಾವು ಬಂಡಾಯ ಅಭ್ಯರ್ಥಿಗಳನ್ನ ನಿಲ್ಲಿಸ್ತೀವಿ. ಅದು ದಲಿತರನ್ನು ಒಬ್ರು ನಿಲ್ಲಿಸ್ತಾ ಇದೀವಿ, ಮುಸ್ಲಿಮ್ರು ಒಬ್ರು ನಿಲ್ಲಿಸ್ತಾ ಇದೀವಿ. ನಾವು ಮಾಯಾವತಿ ಸ್ಟ್ರಾಟಜಿನ ಉಪಯೋಗಿಸ್ತೀವಿ ಇಲ್ಲಿ. ನಾವು ಸೋಲಿಸ್ತೀವಿ, ಮತ್ತೆ ನಾಳೆ ಗೆಲ್ತೀವಿ. ಓಕೆ, ಇದು ನಮ್ದು ಕ್ಲಿಯರ್ ಕಟ್ ಇದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ಸ್ ಸರ್. ಎಸ್, ಇದು ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ರಾಜ್ಯ ಮಾಜಿ ಕಾರ್ಯದರ್ಶಿ ಟಿ ಶಫೀವುಲ್ಲಾ ಅವರ ಒಂದು ಮಾತು. ಈಗ ಮುಂದಿನ ಸುದ್ದಿಯನ್ನು ನೋಡೋದಾದ್ರೆ, ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿದ್ದಕ್ಕೆ ಸಾದಿಕ್ ಪೈಲ್ವಾನ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನಗೆ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸ ಇತ್ತು, ಆದರೆ ದುರಾದೃಷ್ಟ ಕಾಂಗ್ರೆಸ್ನವರು ನನಗೆ ಟಿಕೆಟ್ ಕೊಡಲಿಲ್ಲ, ಅಲ್ಪಸಂಖ್ಯಾತರನ್ನ ಗುರುತಿಸಿಲ್ಲ, ಹಾಗಾಗಿ ಚುನಾವಣೆಯಲ್ಲಿ ತಕ್ಕ ಉತ್ತರ ಕೊಡ್ತೀವಿ, ನಾಳೆ ಬಂಡೆಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸ್ತೇನೆ ಅಂತ ಪೈಲ್ವಾನ್ ಅವರು ಹೇಳಿದ್ದಾರೆ. ಸಾವಿರಾರು ಕಾರ್ಯಕರ್ತರ ಜೊತೆ ಸೇರಿ ನಾಮಪತ್ರ ಸಲ್ಲಿಕೆ ಮಾಡ್ತೇನೆ, ಕಾಂಗ್ರೆಸ್ ಅಭ್ಯರ್ಥಿಗೆ ತಕ್ಕ ಪಾಠ ಕಲಿಸೋದಾಗಿ ಸಾದಿಕ್ ಪೈಲ್ವಾನ್ ಅವರು ಈಗ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಎಸ್, ಕೇಳಿಸ್ಕೊಳ್ಳಿ. ಶಾಮನೂರು ಶಿವಶಂಕರಪ್ಪರ ನಿಧಾನ ಆದಮೇಲೆ 3 ಸತಿ ನಾನು ಅದಕ್ಕಿಂತ ಮುಂಚೆ ಟಿಕೆಟ್ ಕೇಳಿದ್ದೀನಿ, ಬಿ ಫಾರಂ ಕೇಳಿದ್ದೀನಿ, ಬೆಂಗಳೂರು ಡಿಲ್ಲಿ ಅಡ್ಡಾಡಿದ್ದೀನಿ. ಈ ತಕ್ಷಣಕ್ಕೂ ನನಗೆಲ್ಲ ಬಿ ಫಾರಂ ಸಿಗ್ತೈತೆ ಅಂತೇಳಿ ಶುಕ್ರವಾರ ದಿವಸ ನನಗೆ ಹೇಳಿದ ಮೇಲೆ ನಾನು ನಾಮಿನೇಷನ್ ಬಂದು ಫೈಲ್ ಮಾಡಿದೆ. ಆದರೆ ನನಗೆ ದುರಾದೃಷ್ಟ, ಅವ್ರು ಕಾಂಗ್ರೆಸ್ನವರು ನಮಗೆಲ್ಲ ಟಿಕೆಟು ಬಿ ಫಾರಂ ಕೊಳ್ಳಲ್ಲ. ನಾವು ತಕ್ಕದ ಪಾಠ ನಮ್ಮ ದಾವಣಗೆರೆ ದಕ್ಷಿಣದಲ್ಲಿ ನಮ್ಮ ಎಲ್ಲ ಬಾಂಧವರ ಜೊತೆಗೆ, ಎಲ್ಲ ಸಮಾಜದ ವರ್ಗದ ಜೊತೆಗೆ ನಾವು ಕುಲಂಕುಷವಾಗಿ ಮಾತಾಡಿ ಅವ್ರ ಕೂಟ ನಾವು ಭೇಟಿಯಾಗಿ ನನ್ನ ಮೂಲಕ ಬಂದು ಹೇಳಿದ್ರಿಂದ, ಎಲ್ಲ ಧರ್ಮದವರು ಬಂದು, ಎಲ್ಲ ಜಾತಿ ಜನಾಂಗದವ್ರು ಬಂದು ಹೇಳಿದ್ರಿಂದ ಆ ವಿಶ್ವಾಸದ ಮೇಲೆ
ಜನ ತೀರ್ಮಾನ ಕೊಡ್ತಾರೆ, ಪಕ್ಕಾದ ಕಾಂಗ್ರೆಸ್ಸಿಗೆ ಪಾಠ ಕಲಿಸ್ತಾರ ಅಂತೇಳಿ ಈ ಸಭೆಯಲ್ಲಿ ನಿಮ್ಮ ಮಾಧ್ಯಮದ ಮೂಲಕ ಹೇಳ. ಶಾಮನೂರು ಶಿವಶಂಕರಪ್ಪ ನಮ್ಮ ರಾಜಕೀಯ ಗುರು ಶಾಮನೂರು ಶಿವಶಂಕರಪ್ಪರ ನಿಧಾನ ಆದಮೇಲೆ 3 ಸತಿ ನಾನು ಅದಕ್ಕಿಂತ ಮುಂಚೆ ಟಿಕೆಟ್ ಕೇಳಿದ್ದೀನಿ, ಬಿ ಫಾರ್ಮ್ ಕೇಳಿದ್ದೀನಿ, ಬೆಂಗಳೂರು ಡಿಲ್ಲಿ ಅಡ್ಡಾಡಿದ್ದೀನಿ. ಈ ತಕ್ಷಣಕ್ಕೂ ನನಗೆಲ್ಲ ಬಿ ಫಾರಂ ಸಿಗ್ತೈತೆ ಅಂತೇಳಿ ಶುಕ್ರವಾರ ದಿವಸ ನನಗೆ ಹೇಳಿದ ಮೇಲೆ ನಾನು ನಾಮಿನೇಷನ್ ಬಂದು ಫೈಲ್ ಮಾಡಿದೆ. ಆದರೆ ನನಗೆ ದುರಾದೃಷ್ಟ, ಅವ್ರು ಕಾಂಗ್ರೆಸ್ನವರು ನಮಗೆಲ್ಲ ಟಿಕೆಟು ಬಿ ಫಾರಂ ಕೊಳ್ಳಲ್ಲ. ನಾವು ತಕ್ಕದ ಪಾಠ ನಮ್ಮ ದಾವಣಗೆರೆ ದಕ್ಷಿಣದಲ್ಲಿ ನಮ್ಮ ಎಲ್ಲ ಬಾಂಧವರ ಜೊತೆಗೆ